ಬಳಗದ ಬಂಧುಗಳಿಗೆ ನಮಸ್ಕಾರ. ಇವತ್ತು ವೆಜ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳೋಣ ಬನ್ನಿ. ಬಹಳ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದು. ಇದನ್ನ 1 ಲೋಟದಷ್ಟು ಬಾಸುಮತಿ ಅಕ್ಕಿನ ತೊಳೆದ್ಬಿಟ್ಟು ನೆನೆ ಹಾಕ್ಕೊಂಡಿದ್ದೀನಿ. ನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಬೇಕು. ಬಾಣಲೆಗೆ 1 ಚಮಚ ತುಪ್ಪ ಹಾಕ್ಕೊಳ್ಳಿ. ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು, ನಾನು ಬಾಣಲೆಯಲ್ಲಿ ಮಾಡ್ತಾಯಿದ್ದೀನಿ. ಒಂದು 4 ರಿಂದ 5 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಒಂದು ಅರ್ಧ ಸ್ಪೂನ್ನಷ್ಟು ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. ಬಿರಿಯಾನಿ ಎಲೆ 2 ಏಲಕ್ಕಿ, ಲವಂಗ ಒಂದು 4 ರಿಂದ 5 ಹಾಕ್ಕೊಳ್ಳಿ. 1 ತುಂಡು ಚಕ್ಕೆ, ಚಕ್ರ ಮೊಗ್ಗು 1-2, ಮರಾಠಿ ಮೊಗ್ಗು 1, 2 ಈರುಳ್ಳಿ, 1 ಹಸಿಮೆಣಸು ಹಚ್ಚಿಟ್ಕೊಂಡಿದ್ದೆ, ಅದನ್ನ ಹಾಕ್ಕೊತಾ ಇದ್ದೀನಿ. ಈಗ 1 ಹಿಡಿಯಷ್ಟು ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ ಸ್ವಲ್ಪ ಬಾಡುವಾಗ ಟೊಮೆಟೊ ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಸ್ವಲ್ಪ ಅರಿಶಿಣ. ಈಗ ಇದ್ರ ಮೇಲೆ ಒಂದು ಲಿಡ್ ಮುಚ್ಚಿಟ್ಬಿಡೋಣ ಟೊಮೆಟೊ ಬೇಯೋವರೆಗೂ. ಈಗ ಲಿಡ್ ತೆಕ್ಕೊಳ್ಳೋಣ. 1 ಹಿಡಿಯಷ್ಟು ಪುದೀನ ಹಾಕ್ಕೊತಿದ್ದೀನಿ. ನೀವು ಬೇಕಾದ್ರೆ ಜಾಸ್ತಿನೂ ಹಾಕ್ಕೋಬೋದು. ನನಗೆ ಇಷ್ಟೇ ಪುದೀನ ಸಿಕ್ತು ನನ್ನ ಗಿಡದಲ್ಲಿ, ಅಷ್ಟು ಹಾಕ್ಕೊತಾ ಇದ್ದೀನಿ. ಈಗ ಬಿರಿಯಾನಿಗೆ ಬೇಕಾದ ತರಕಾರಿಗಳನ್ನೆಲ್ಲ ಒಂದೊಂದೇ ಹಾಕ್ಕೊಳ್ಳೋಣ. ನೋಡಿ, ಬೀನ್ಸು ಒಂದು 5-6 ಕಟ್ ಮಾಡಿ ಇಟ್ಟಿದ್ದೆ, ಅದನ್ನ ಹಾಕ್ಕೊತಾ ಇದ್ದೀನಿ. 1-2 ಕ್ಯಾರೆಟ್ ಕಟ್ ಮಾಡಿ ಇಟ್ಟಿದ್ದೆ, ಸಾಧಾರಣ ದೊಡ್ಡ ಸೈಜ್ದು, ಅದನ್ನು ಹಾಕ್ಕೊತಾ ಇದ್ದೀನಿ. 1.5 ಹಿಡಿಯಷ್ಟು ಕಾಲಿಫ್ಲವರು, 1 ಸಾಧಾರಣ ಸೈಜದ್ದು ಆಲೂಗಡ್ಡೆ, 2 ಹಿಡಿಯಷ್ಟು ಬಟಾಣಿ. ನಾನು ಒಂದು ದೊಡ್ಡ ಲೋಟದಲ್ಲಿ ಬಾಸುಮತಿ ಅಕ್ಕಿ ತಗೊಂಡಿದ್ದೆ. 1 ಲೋಟ ಅಕ್ಕಿಗೆ 2.5 ಲೋಟ ನೀರು ಹಾಕ್ಬೋದು, ಹಾಕ್ತಾಯಿದ್ದೀನಿ. ಮತ್ತೊಂದು ಅರ್ಧ ಲೋಟದಷ್ಟು ನೀರು. ಈಗ ಮತ್ತೆ ಲಿಡ್ ಮುಚ್ಚಿ ನೀರು ಕುದಿಯಕ್ಕೆ ಬಿಟ್ಬಿಡೋಣ. ತರಕಾರಿ ಸ್ವಲ್ಪ ಬೇಯಬೇಕು. ಅದು ಬಿರಿಯಾನಿ ಮಿಕ್ಸ್ ಅಂತೇಳಿ ಇದನ್ನು 1.5 ಸ್ಪೂನಷ್ಟು ಹಾಕೋತಾ ಇದ್ದೀನಿ ನಾನು. ತರಕಾರಿ ಅರ್ಧ ಬೇಯುವಾಗ ಅಕ್ಕಿ ಹಾಕ್ಕೊಂಬಿಡೋಣ. ನೋಡಿ, ಬಸ್ದಿಟ್ಟಿರೋ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ 1.5 ಸ್ಪೂನಷ್ಟು ಮತ್ತು ಬಿರಿಯಾನಿ ಮಿಕ್ಸನ್ನು ಹಾಕ್ಕೊತಾ ಇದ್ದೀನಿ. 1/4 ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊತಾ ಇದ್ದೀನಿ. 1/4 ಸ್ಪೂನಷ್ಟು ಗರಂ ಮಸಾಲೆ. ಈಗ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಲಿಡ್ ಮುಚ್ಚಿಟ್ಬಿಡೋಣ. ನೀವು ಕುಕ್ಕರ್ಗೆ ಮಾಡ್ಕೊಳ್ಳೋದಾದರೆ 2 ವಿಷಲ್ ಸಾಕು. ಬಾಣಲೆಗೆ 1-2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಕಾಯುವಾಗ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಖಾರ ಪುಡಿ, ಗರಂ ಮಸಾಲೆ ಪುಡಿನೂ ಇದಕ್ಕೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೋಬೋದು ನಾವು. ನಾನು ಅದು ಬೇಯುವಾಗಲೇ ಹಾಕ್ಕೊಂಡಿದ್ದೀನಿ, ತರಕಾರಿ ಬೇಯುವಾಗ. ಈಗ ಬಿರಿಯಾನಿ ಮೇಲೆ ಹಾಕ್ಕೊಂಬಿಡೋಣ. ಸೋಯಾ ಚಂಕ್ಸು ಬೇಯಿಸ್ಕೊಂಡಿದ್ದೆ, ಅದನ್ನ ಹಾಕ್ಕೊತಾ ಇದ್ದೀನಿ. 2 ದೊಡ್ಡ ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ಮೊಸರು ನೀವು ಒಗ್ಗರಣೆ ಹಾಕ್ಕೊಳ್ಳುವಾಗೂ ಹಾಕ್ಕೋಬೋದು, ಆನಂತರನೂ ಹಾಕ್ಕೋಬೋದು. ಈಗೆಲ್ಲ ಒಂದ್ಸಲ ಕಲಿಸ್ಕೊಂಡ್ಬಿಡೋಣ. ನೋಡಿ, ಕಲಿಸ್ಕೊಂಡಾಗಿದೆ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು 5 ನಿಮಿಷ ಹಾಗೆ ಮುಚ್ಚಿಟ್ಬಿಡೋಣ. ಬಿರಿಯಾನಿ ರೆಡಿಯಾಗಿದೆ. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ಬಿಡೋಣ. ವೆಜಿಟೇಬಲ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ರಲ್ಲ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.